ಇದು ಈಸಿನೇ, ಇದೇನು ಕನ್ಫ್ಯೂಸ್ ಮಾಡ್ಕೋಬೇಕಾಗಿಲ್ಲ, ಆರಾಮಾಗಿ ನೆನ್ಪಿಟ್ಕೊಳ್ಳುವಂಥದ್ದೇನೆ. ಸೊ ಇದು ರಾಶಿಗಳ ತತ್ವಗಳು. ಈ ರಾಶಿಗಳ ತತ್ವ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪಂಚಭೂತಗಳ ಬಗ್ಗೆ ತಿಳ್ಕೋಬೇಕು. ಪಂಚಭೂತಗಳು ಗೊತ್ತಲ್ವಾ? ಅಗ್ನಿ, ಭೂಮಿ, ವಾಯು, ಜಲ, ಆಕಾಶ. ಅಗ್ನಿ ಅಂದ್ರೆ ಬೆಂಕಿ, ಭೂಮಿ ಅಂದ್ರೆ ಭೂಮಿ ಪೃಥ್ವಿ, ವಾಯು ಅಂದ್ರೆ ಗಾಳಿ, ಜಲ ಅಂದ್ರೆ ನೀರು, ಆಕಾಶ ಅಂದ್ರೆ ಆಕಾಶ. ಇವುಗಳನ್ನೆಲ್ಲ ಪಂಚಭೂತಗಳು ಅಂತ ಕರೆಯಲಾಗುತ್ತೆ. ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಪ್ರತಿಯೊಂದು ರಾಶಿಗೂ ಒಂದೊಂದು ತತ್ವವನ್ನ ನೀಡಲಾಗಿದೆ. ವಿಶೇಷ ಏನಪ್ಪಾ ಅಂದ್ರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಈ 4 ತತ್ವಗಳನ್ನ ಮಾತ್ರ ರಾಶಿಗಳಿಗೆ ನೀಡಲಾಗಿದೆ. ಕೊನೆಯ ಆಕಾಶ ತತ್ವವನ್ನ ಯಾವುದೇ ರಾಶಿಗೂ ವಿಶೇಷವಾಗಿ ನೀಡಿಲ್ಲ. ಯಾಕೆ ಅಂದ್ರೆ ಪ್ರತಿ ರಾಶಿಯಲ್ಲೂ ಕೂಡ ಆಕಾಶ ತತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದಕ್ಕಾಗಿ ಸ್ಪೆಷಲ್ ಏನು ಕೊಡಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ಆಕಾಶ ತತ್ವವನ್ನ ಈ ರಾಶಿಗಳಿಗೆ ಕೊಡ್ಲಿಲ್ಲ. ಉಳಿದ ಎಲ್ಲಾ ತತ್ವಗಳು ಕೂಡ ಕೊಡ್ಲಾಗಿದೆ. ಆಕಾಶ ತತ್ವ ಪ್ರತಿ ರಾಶಿಗಳಿಗೂ ಕೂಡ ಇರುತ್ತೆ. ಓಕೆನಾ? ಸೊ ನಾನು ಇದಕ್ಕೆ ಕೋಷ್ಟಕ ತಯಾರಿಸಿಲ್ಲ. ಈ ಕೋಷ್ಟಕವನ್ನ ಅಂದ್ರೆ ಲಗ್ನ ಕುಂಡಲಿಯನ್ನ ತಯಾರಿಸಿ ರಾಶಿಗಳ ಹೆಸರನ್ನ ಬರೆದು ಈ ಅಗ್ನಿ ತತ್ವ ರಾಶಿಗಳು ನಾನೇನ್ ಬರೆದಿದ್ದೀನಲ್ವಾ ಅದಷ್ಟನ್ನು ಅಗ್ನಿ ತತ್ವ, ಭೂತತ್ವ ಅಂತ ನನಗೆ ಬರೆದು ನೀವು ಸೆಂಡ್ ಮಾಡ್ಬೇಕಿದೆ ನಿಮಗೆ ಕೆಲಸ. ಓಕೆನಾ? ಇದೇ ನಿಮ್ಗೆ ಆಕ್ಟಿವಿಟೀಸ್ ಕೊಡ್ತಾ ಇರುವಂತದ್ದು ಮೊದಲನೇದು. ಸೊ ಅಗ್ನಿ ತತ್ವ ರಾಶಿಗಳು ಯಾವ್ಯಾವುದು ಅಂತ ಅಂದ್ರೆ ಮೇಷ, ಸಿಂಹ, ಧನಸ್ಸು ಇದಿಷ್ಟು ಅಗ್ನಿ ತತ್ವ ರಾಶಿಗಳು. ಭೂತತ್ವ ರಾಶಿಗಳು ಅಂದ್ರೆ ವೃಷಭ, ಕನ್ಯಾ, ಮಕರ ಇದು ಭೂತತ್ವ ರಾಶಿಗಳು. ಹಾಗೆ ವಾಯುತತ್ವ ರಾಶಿಗಳು ಯಾವುದು ಅಂದ್ರೆ ಮಿಥುನ, ತುಲಾ, ಕುಂಭ ಇದು ವಾಯುತತ್ವ ರಾಶಿ. ಹಾಗೆ ಜಲತತ್ವ ರಾಶಿಗಳು ಅಂದ್ರೆ ಕರ್ಕಾಟಕ, ವೃಶ್ಚಿಕ, ಮೀನ ಇದಿಷ್ಟು ಜಲತತ್ವ ರಾಶಿಗಳು. ಈ ರಾಶಿ ತತ್ವಗಳಿಗೆ ಏನು ಫಲ ಏನು, ಇದಕ್ಕೆ ಏನು ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಅಗ್ನಿತತ್ವ ರಾಶಿಯ ಗುಣಗಳು ಯಾವುದು ಅಂತ. ಈಗ ಅಗ್ನಿತತ್ವ ರಾಶಿಗಳು ಯಾವುದು ಅಂದ್ರೆ ಮೇಷ, ಸಿಂಹ, ಧನಸ್ಸು ಈ ರಾಶಿಯ ಗುಣಗಳೇನು, ಈ ಅಗ್ನಿತತ್ವ ರಾಶಿಗಳ ಗುಣ ಏನು ಅಂತ ನೋಡಿದ್ರೆ ನೋಡಿ, ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಕೋಪ, ಕ್ರೋಧ, ಸಿಟ್ಟು, ಉತ್ಸಾಹ ಇವೆಲ್ಲ ಅಗ್ನಿತತ್ವ ರಾಶಿಯ ಗುಣಗಳು. ಓಕೆನಾ? ಇದು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಕೂಡ ಅಗ್ನಿತತ್ವದ ಗುಣಗಳು ಅಂತ ಅರ್ಥ. ಹಾಗೇನೆ ಭೂತತ್ವ ರಾಶಿಯ ಗುಣಗಳು ಯಾವುದು? ಪ್ರತಿ ವಿಷಯದ ಆಲೋಚನೆಯಲ್ಲಿ ಸ್ಥಿರತೆ, ಅಥವಾ ನಾವು ಏನ್ ಹೇಳ್ತೀವಿ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಅಂತ ಕೂಡ ಹೇಳ್ತೀವಿ. ಏನು ಅಂದ್ರೆ ಎಲ್ಲ ವಿಷಯಗಳನ್ನು ಕೂಡ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇರ್ತಾರೆ, ಎಮೋಷನಲಿ ಸ್ಟ್ರಾಂಗ್ ಇರ್ತಾರೆ ಅಂತ. ಪ್ರಾಕ್ಟಿಕಲ್ ಸ್ವಭಾವ ಇರುತ್ತೆ. ನಾವು ಇನ್ನೊಂದ್ಸಲ ಹೇಳ್ತೀವಿ, ಕೆಲವೊಂದು ಹೆಣ್ಮಕ್ಳಿಗೆ ಹೇಳ್ತೀವಿ ಭೂಮಿ ತಾಯಿ ಎಷ್ಟೇ ಸಹನೆ ಉಳ್ಳವಳು ಅಂತ. ಅಂದ್ರೆ ತಾಳ್ಮೆ ಕೂಡ ಈ ಭೂತತ್ವ ರಾಶಿಯ ಗುಣಗಳಲ್ಲೇ ಬರುತ್ತೆ. ಅದನ್ನೇ ಆಲೋಚನೆಯಲ್ಲಿ ಸ್ಥಿರತೆ ಕೂಡ ಹೌದು, ಹಾಗೆ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಕೂಡ ಹೌದು, ಪ್ರಾಕ್ಟಿಕಲ್ ಸ್ವಭಾವ ಕೂಡ ಹೌದು, ಹಾಗೆ ಹಠ ಸ್ವಭಾವ ಕೂಡ ಇರುತ್ತೆ. ಇದು ಭೂತತ್ವ ರಾಶಿಯ ಗುಣಗಳು. ಹಾಗೇನೆ ವಾಯುತತ್ವ ರಾಶಿಯ ಗುಣಗಳನ್ನ ನೋಡೋದಾದ್ರೆ ಬುದ್ಧಿವಂತಿಕೆ, ಅದ್ಭುತ ಸಂವಹನ ಸಾಮರ್ಥ್ಯ, ಜ್ಞಾನ, ಓಡಾಟ, ಚಂಚಲತೆ ಇದಿಷ್ಟು ವಾಯುತತ್ವ ರಾಶಿಗಳ ಗುಣಗಳು. ವಾಯುವಿನ ಸ್ವಭಾವವೇ ಸದಾ ಹರಡಿಕೊಂಡು ಓಡಾಡ್ತಾ ಇರುವಂಥದ್ದು, ಚಂಚಲವಾಗಿರುವಂಥದ್ದು, ಒಂದ್ ಕಡೆ ನಿಲ್ದೇ ಇರುವಂಥದ್ದು, ಇದು ವಾಯುತತ್ವ ರಾಶಿಯ ಗುಣ. ಸೊ ಬುದ್ಧಿವಂತಿಕೆ ಕೂಡ ವಾಯುತತ್ವ ರಾಶಿಯಲ್ಲೇ ಬರುತ್ತೆ. ಸೊ ಹಾಗೆ ಅದ್ಭುತ ಸಂವಹನ ಸಾಮರ್ಥ್ಯ, ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಇದು ವಾಯುತತ್ವ ರಾಶಿಯ ಗುಣ. ಹಾಗೆ ಜ್ಞಾನ ಕೂಡ ವಾಯುತತ್ವ ರಾಶಿಯ ಗುಣವೇ ಬರುತ್ತೆ. ಓಕೆನಾ? ಇದಿಷ್ಟು ವಾಯುತತ್ವ ರಾಶಿಗಳ ಗುಣ. ಹಾಗೇನೆ ಜಲತತ್ವ ರಾಶಿಗಳ ಗುಣವನ್ನ ನೋಡೋದಾದ್ರೆ ಅತಿಯಾದ ಸಂವೇದನೆ, ಭಾವನಾತ್ಮಕವಾಗಿ ಬಹಳ ಮೃದು ಅಂತ ಹೇಳ್ಬೋದು, ತುಂಬಾ ಸೆನ್ಸಿಟಿವ್ ವ್ಯಕ್ತಿಗಳು ಅಂತ ಹೇಳ್ಬೋದು, ಅಥವಾ ತುಂಬಾ ಸೆನ್ಸಿಟಿವ್ ಸ್ವಭಾವ ಈ ರಾಶಿಯ ಗುಣ ಅಂತ ಹೇಳ್ಬೋದು. ಹಾಗೆ ರಹಸ್ಯ ಸ್ವಭಾವ ಅಂತ ಕೂಡ ಹೇಳ್ಬೋದು. ಅಷ್ಟೊಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತ ಸ್ವಭಾವ ಅಂತ ಹೇಳ್ಬೋದು. ಇನ್ನು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಹೊಂದಾಣಿಕೆಯ ಸ್ವಭಾವ ತುಂಬಾ ಚೆನ್ನಾಗಿರುವಂಥದ್ದು ಈ ಜಲತತ್ವ ರಾಶಿಗಳ ಗುಣಗಳು. ಹೇಗೆ ನೀರು ಒಂದು ಪಾತ್ರೆ ತನ್ನ ಪಾತ್ರೆಗೆ ತಕ್ಕಂತ ಆಕಾರವನ್ನ ಹೊಂದುತ್ತೋ
ಅದೇ ರೀತಿ ವ್ಯಕ್ತಿಗಳು ಯಾವುದೇ ಸಿಚುವೇಶನ್ ಅಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸ್ವಭಾವನ ಹೊಂದಿರ್ತಾರೆ. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಹೊಂದಾಣಿಕೆ ಮಾಡಿಕೊಳ್ಳುವಂತ ಸ್ವಭಾವ. ಪಾತ್ರೆ ಯಾವುದಾಗಿದ್ರೂ ನೀರು ಹೇಗೆ ಅದರ ಆಕಾರಕ್ಕೆ ತಕ್ಕ ಹಾಗೆ ಹೊಂದ್ಕೊಳ್ಳುತ್ತೋ ಅದೇ ರೀತಿ ಜಲತತ್ವ ರಾಶಿಯ ಗುಣಗಳು ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ. ಓಕೆನಾ? ಸೊ ಹಾಗೆ ಈಗ ಯಾವ ರೀತಿಯಾಗಿ ಇದೆಲ್ಲ ಒಂದು ರಾಶಿಗೆ ತಕ್ಕಂತೆ ಸ್ವಭಾವಗಳನ್ನ ಕೊಡಲಾಗಿದ್ದು, ಈಗ ಗ್ರಹಗಳಿಗೆ ತಕ್ಕಂತೆ ತತ್ವಗಳನ್ನ ಕೊಡಲಾಗಿದೆ. ಸೊ ರಾಶಿಗಳಂತೆ ಗ್ರಹಗಳಿಗೂ ಕೂಡ ತತ್ವವನ್ನ ನೀಡಲಾಗಿದೆ. ವಿಶೇಷ ಏನು ಅಂದ್ರೆ ಇಲ್ಲಿ ಪಂಚಭೂತಗಳಿಗೂ ಕೂಡ ಹಂಚಿಕೆ ಮಾಡಲಾಗಿದೆ. ಅಲ್ಲಿ ಆಕಾಶ ತತ್ವಕ್ಕೆ ಯಾವುದೇ ಮನೆಯನ್ನ ಕೊಟ್ಟಿರಲಿಲ್ಲ, ಯಾವುದೇ ರಾಶಿಯನ್ನ ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಹಗಳಲ್ಲಿ ಅದನ್ನ ಮಾಡಲಿಲ್ಲ, ಗ್ರಹಗಳಿಗೆ ಕೊಡಲಾಗಿದೆ. ಸೊ ಮೊದಲನೇದು ಅಗ್ನಿ ತತ್ವ ಗ್ರಹಗಳು ಯಾವುದು ಅಂತ ನೋಡಿದ್ರೆ ಸೂರ್ಯ, ಕುಜ, ಕೇತು ಈ 3 ಗ್ರಹಗಳು ಕೂಡ ಅಗ್ನಿ ತತ್ವ ಗ್ರಹಗಳು. ಸೊ ಇದು 3 ಅಗ್ನಿ ತತ್ವ ಗ್ರಹಗಳು. ಹಾಗೇನೆ ಭೂತತ್ವ ಗ್ರಹ ಯಾವುದು ಅಂದ್ರೆ ಒಂದೇ ಗ್ರಹ ಇರೋದು ಬುಧ. ಬುಧನನ್ನ ಭೂತತ್ವ ಗ್ರಹ ಅಂತ ಮಾಡಲಾಗಿದೆ. ಹಾಗೆ ವಾಯುತತ್ವ ಗ್ರಹಗಳು ಯಾವುದು ಅಂದ್ರೆ ಅದು 2 ಬರುತ್ತೆ, ಒಂದು ಶನಿ, ಇನ್ನೊಂದು ರಾಹು. ಇದು 2 ವಾಯುತತ್ವ ಗ್ರಹಗಳು. ಹಾಗೆ ಜಲತತ್ವ ಗ್ರಹಗಳು ಯಾವುದು ಅಂದ್ರೆ ಚಂದ್ರ ಮತ್ತೆ ಶುಕ್ರ, ಇದು ಜಲತತ್ವ ಗ್ರಹಗಳು. ಸೊ ಹೀಗೆ ಆಕಾಶ ತತ್ವ ಕೊನೆಯದಾಗಿ ಗುರು ಬರ್ತಾನೆ. ಗುರುವನ್ನ ಆಕಾಶ ತತ್ವ ಗ್ರಹ ಅಂತ ಕೊಡಲಾಗಿದೆ. ಇದಿಷ್ಟು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ತತ್ವಗಳು. ಇನ್ನು ಬೇಕಾದಷ್ಟು ವಿಷಯಗಳು ಕಲಿಯೋದಿದೆ. ಇವೆಲ್ಲವನ್ನ ಕೂಡ ಒಂದು ನೋಟ್ಬುಕ್ಸ್ ನಲ್ಲಿ ನೀಟಾಗಿ ಬರೆದಿಟ್ಕೊಳ್ಳಿ. ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿಮ್ಮ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಗ್ರಹಗಳ ಸ್ವಭಾವ ಹೇಳಿದ್ರಲ್ಲ, ಸೌಮ್ಯ ಗ್ರಹಗಳು, ಕ್ರೂರ ಗ್ರಹಗಳು ಅಂತ. ಈ ಅಂದ್ರೆ ಅದ್ರದ್ದು ಏನು, ಅದು ಸೌಮ್ಯ ಅಂದ್ರೆ ಏನು, ಕ್ರೂರ ಅಂದ್ರೆ ಯಾವ ರೀತಿ ಅದು ತಗೋಬೇಕು? ಒಳ್ಳೆ ಪ್ರಶ್ನೆನೆ. ನೋಡಿ, ಸೌಮ್ಯ ಸ್ವಭಾವ ಅಂತಂದ್ರೆ ಅಥವಾ ಕ್ರೂರ ಸ್ವಭಾವ ಅಂತಂದ್ರೆ ಎಲ್ಲವೂ ಕೆಟ್ಟದ್ದು ಅಂತ ಅಲ್ಲ. ಓಕೆನಾ? ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಸೌಮ್ಯ ಅಂದ್ರೆ ಸ್ವಭಾವ, ಶಾಂತ ಸ್ವಭಾವ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಚಂದ್ರ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಗ್ರಹಗಳು ಬರುತ್ತೆ. ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾನು ಇಲ್ಲಿ ಚಾರ್ಟ್ ಓಪನ್ ಮಾಡಿ ನೋಡ್ತೀನಿ. ಒಂದು ನಿಮಿಷ ಚಾರ್ಟ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ಇದೆ ನೋಡಿ, ಇಲ್ಲಿ ಏನು ಅಂತಂದ್ರೆ ಇದು ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ಒಳ್ಳೆ ಅಂಶ, ಕೆಟ್ಟ ಅಂಶ ಇರುತ್ತೆ. ಆದ್ರೆ ಇದು ಸಹಜ ಶುಭ ಗ್ರಹಗಳು ಅಂತ ಹೇಳ್ತೀವಿ. ಈ ಸಹಜ ಶುಭ ಗ್ರಹಗಳ ಕಾನ್ಸೆಪ್ಟ್ ಏನು ಅಂತಂದ್ರೆ ಹಾರ್ಮ್ಲೆಸ್ ಅಂತ, ಅಷ್ಟೊಂದು ಕೆಟ್ಟ ಪ್ರಭಾವವನ್ನ ಕೊಡದ ಗ್ರಹಗಳು ಅಂತ, ಸಹಜವಾಗಿ ಇರುವಂತಹ ಸಹಜ ಶುಭವಾಗಿರುವಂತಹ ಗ್ರಹಗಳು ಅಂತ. ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ರಹಗಳಿಂದ ತೀರಾ ಕೆಟ್ಟ ಫಲಿತಾಂಶಗಳ ನಿರೀಕ್ಷೆ ಕಡಿಮೆ ಇರುತ್ತೆ ಅಂತ. ಯಾಕೆಂದ್ರೆ ಈ ಗ್ರಹಗಳು ಹೇಗಿರುತ್ತೆ ಅಂದ್ರೆ ಅವುಗಳ ಫಲ ನೆಗೆಟಿವ್ ಆಗಿದ್ರೂ ಕೂಡ ತೀರಾ ಹಾರ್ಮ್ಲೆಸ್ ಆಗಿರುತ್ತೆ. ಅಂದ್ರೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲದೆ ಇದ್ರೂ ಕೂಡ ತೀರಾ ಏನು ಹಾರ್ಮ್ ಕೊಡುವಂತಹ ಸ್ವಭಾವ ಹೊಂದಿರೋದಿಲ್ಲ ಅಂತ ಹೇಳ್ತೀವಿ. ಅದೇ ಕ್ರೂರ ಸ್ವಭಾವದ ಗ್ರಹಗಳು ಅಂದ್ರೆ ಅವುಗಳ ಪ್ರಭಾವ ತೀಕ್ಷ್ಣವಾಗಿರುತ್ತೆ ಅಂತ ಹೇಳ್ತೀವಿ. ಆ ಗ್ರಹಗಳ ಏನಾದ್ರೂ ಸಮಸ್ಯೆಗಳಿದ್ದಾಗ ನಮ್ಮ ಜಾತಕದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಿಂಸೆಯನ್ನ ಅಥವಾ ಸ್ವಲ್ಪ ತೀಕ್ಷ್ಣ ಪ್ರಭಾವವನ್ನ, ಉಗ್ರ ಸ್ವರೂಪವಾದ ಪ್ರಭಾವಗಳನ್ನ ಎದುರಿಸ್ಬರ್ಬೇಕಾಗಬಹುದು ಅಂತ ಸಹಜವಾಗಿ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಅಂದ್ರೆ ಗ್ರಹಗಳು ಕ್ರೂರ ಗ್ರಹಗಳಲ್ಲಿ ಸೂರ್ಯ, ಕುಜ, ಶನಿ, ರಾಹು, ಕೇತು ಬರುತ್ತೆ. ಅಂದ್ರೆ ಅವುಗಳ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಇಲ್ಲದೆ ಇದ್ರೆ ಅದ್ರ ಕ್ರೂರತ್ವ ಜಾಸ್ತಿ ತೋರಿಸುತ್ತೆ ಅಂತನಾ? ಅದು ಒಂದೇ ಅಲ್ಲ, ನಿಮ್ಮ ಜಾತಕದ ಪ್ರಕಾರ ಇದು ಸಹಜವಾಗಿರುವಂತದ್ದು. ಈಗ ನಿಮ್ಮ ಲಗ್ನದ ಆಧಾರದ ಮೇಲೆ ಈ ಗ್ರಹಗಳು ಮತ್ತೆ ಚೇಂಜ್ ಆಗುತ್ತೆ. ಅಂದ್ರೆ ನಿಮ್ಮ ಲಗ್ನಾಧಿಪತಿಯೇ ಸೂರ್ಯ ಆದ್ರೆ ಅದನ್ನ ನಾನೀಗ ಹೇಳಿದ್ರೆ ಮುಂದಿನ ಕ್ಲಾಸ್ ಆಗ್ಬಿಡುತ್ತೆ. ಮುಂದಿನ ಕ್ಲಾಸ್ ಟಾಪಿಕ್ ಟಚ್ ಮಾಡಿದಾಗ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮ್ದು ಸೂರ್ಯ ಲಗ್ನ ಅಂದ್ರೆ ಸಿಂಹ ಲಗ್ನ ಆಗಿದ್ರೆ ನಿಮ್ಗೆ ಸೂರ್ಯ, ಕುಜ ಇವರೆಲ್ಲ ಮಿತ್ರರಾಗ್ತಾರೆ. ಅಂದ್ರೆ ಆ ಲಗ್ನಕ್ಕೆ ಮಿತ್ರರಾಗ್ತಾರೆ. ಆಗ ಆ ಫಲಗಳು ಶುಭವಾಗಿರುತ್ತೆ. ಆ ಪಾಪಗ್ರಹಗಳು ಅಂದ್ರೆ ಆ ಗ್ರಹಗಳು ಕೆಟ್ಟಿದ್ದಾಗ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಅರ್ಥ. ಇದು ಸಹಜವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳಿರುವಂತದ್ದೇನು ಅಂದ್ರೆ ಅವುಗಳ ಸ್ವಭಾವ, ತೀವ್ರ ಸ್ವಭಾವದ ಗ್ರಹ ಹಾಗೆ ಸೌಮ್ಯ ಸ್ವಭಾವದ ಗ್ರಹಗಳು ಅಂತ ಆ ಫಲಗಳಲ್ಲಿ ಇರುವಂತಹ ಪ್ರಭಾವವನ್ನ ತಿಳಿಸೋದಕ್ಕೆ ಉಪಯೋಗಿಸುವಂತಹ ಪದ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು.